ಬಾಗಲಕೋಟೆ ಜಿಲ್ಲೆಯ ತೋಟಗಾರಿಕಾ ವಿಜ್ಞಾನಗಳ ವಿಶ್ವವಿದ್ಯಾಲಯ 2 ಎಕರೆ ಪ್ರದೇಶದಲ್ಲಿ 20ಕ್ಕೂ ಹೆಚ್ಚು ವಿಧದ ಮಾವಿನ ತಳಿಗಳನ್ನು ವೈಜ್ಞಾನಿಕವಾಗಿ ಬೆಳೆಸಿ ರೈತರಿಗೆ ಮಾರ್ಗದರ್ಶನ ನೀಡುತ್ತಿದೆ. ದೇಶದ ವಿವಿಧ ಭಾಗಗಳಿಂದ ಸಂಗ್ರಹಿಸಿರುವ ತಳಿಗಳಲ್ಲಿ ಪ್ರಮುಖವಾಗಿ ಅಲ್ಫಾನ್ಸೋ, ಮಲ್ಲಿಕಾ, ಕೇದಾರ್, ದಶಹರಿ, ಅರ್ಕ ಉದಯ್, ಅರ್ಕ ನೀಲಕಿರಣ್, ಅರ್ಕ ಪುನೀತ್, ಅರ್ಕ ಅನ್ಮೋಲ್, ಅಪ್ಪಿಮಿಡಿ, ಇಮಾಂ ಪಸಂದ್, ದರ್, ಬಂಗನಪಲ್ಲಿ, ಕೊಂಕಣ ರುಚಿ, ಆಮ್ರಪಾಲಿ, ಮಲ್ಗೋವಾ, ರತ್ನ, ಸಿಂಧು ತಳಿ ಸೇರಿವೆ. ತೋಟಗಾರಿಕಾ ವಿಜ್ಞಾನಗಳ ವಿಶ್ವವಿದ್ಯಾಲಯದ ಮುಖ್ಯ ತೋಟಗಾರಿಕೆಯ ಸಂಶೋಧನಾ ಹಾಗೂ ವಿಸ್ತರಣಾ ನಿರ್ದೇಶಕರಾದ ವಸಂತ ಗಾಣಿಗೇರ, ಮಾವು ಒಂದು ವಾಣಿಜ್ಯ ಬೆಳೆಯಾಗಿ ರೈತರಿಗೆ ಉತ್ತಮ ಆದಾಯ ಕೊಡುತ್ತಿದೆ. ದೇಶದ ವಿವಿಧ ತಳಿಗಳನ್ನು ಇಲ್ಲಿ ನಾಟಿ ಮಾಡಿ ಪ್ರಾತ್ಯಕ್ಷಿಕೆ ನೀಡುತ್ತಿದ್ದೇವೆ. ರೈತರಿಗೆ ತರಬೇತಿ, ತಂತ್ರಜ್ಞಾನ, ಮಾರ್ಗದರ್ಶನದ ಕೆಲಸ ಮಾಡುತ್ತಿದ್ದೇವೆ. ಹಣ್ಣು ಮಾಗಿಸಲು ಅನುಸರಿಸಬೇಕಾದ ವೈಜ್ಞಾನಿಕ ವಿಧಾನಗಳ ಬಗ್ಗೆಯೂ ಮಾಹಿತಿ ನೀಡಲಾಗಿದೆ ಎಂದರು. ಪ್ರಪಂಚದ ಎಲ್ಲ ಸುತ್ತ ಕಡೆ ಮಾವಿನ ಬೇಡಿಕೆ ಇವತ್ತು ಹೆಚ್ಚಾಗ್ತಾ ಇದೆ. ಭಾರತ ದೇಶದ ಅದರಲ್ಲಿಯೂ ಸಹಿತ ವಿಶೇಷವಾಗಿ ಒಂದು ಸಾವಿರ ತಳಿಗಳನ್ನ ಪೂರ್ವಜಕರಿಂದ ಕೊಟ್ಟಂತ ಪುಣ್ಯಭೂಮಿ ಭಾರತ ಅಂತ ಹೇಳಿಕೆ ನನಗೆ ಬಹಳ ಸಂತೋಷ ಅನಿಸ್ತಾ ಇದೆ. ತೋಟಗಾರಿಕೆ ವಿಶ್ವವಿದ್ಯಾಲಯದ ಸಹಾಯಕ ಪ್ರಾಧ್ಯಾಪಕರಾದ ಡಾ ಆನಂದ್ ನಂಜಪ್ಪ, ಮಾವಿಗೆ ದೇಶದಲ್ಲಿ ಅಷ್ಟೇ ಅಲ್ಲದೆ ಜಗತ್ತಿನಾದ್ಯಂತ ಹೆಚ್ಚಿನ ಬೇಡಿಕೆ ಇದೆ. ರೈತರಿಗೆ ರಸಗೊಬ್ಬರ ಬಳಕೆ, ಕೀಟನಾಶಕ ನಿರ್ವಹಣೆ, ಕೊಯ್ಲೋತ್ತರ ತಂತ್ರಜ್ಞಾನಗಳ ಕುರಿತು ತರಬೇತಿ ನೀಡಲಾಗುತ್ತಿದೆ ಎಂದು ಹೇಳಿದರು. ನಮ್ಮ ಪರ್ಫಾರ್ಮೆನ್ಸ್ ತೋರ್ತಾ ಇದ್ವು. ಆಧಾರದ ಮೇಲೆ ಮುಂದಿನ ದಿನಗಳಲ್ಲಿ ನಾವು ಈ ಭಾಗಕ್ಕೆ ಏನಾದರೂ ಒಳ್ಳೆಯ ತಳಿಗಳು ಏನಾದರೂ ಇದಾವ ಅನ್ನೋದನ್ನ ಮನಗಂಡು ರೈತರಿಗೆ ಕೂಡ ಈ ತಳಿಗಳನ್ನ ಪರಿಚಯ ಮಾಡುವ ದೃಷ್ಟಿಯಲ್ಲಿ ಕೂಡ ನಾವು ಇವತ್ತಿನ ದಿವಸ ಕೆಲಸವನ್ನ ಮಾಡ್ತಾ ಇದ್ದೀವಿ.